ಮತ್ತೊಮ್ಮೆ ರಾಜ್ಯದ ಅಹಿಂದ ನಾಯಕತ್ವದ ಒಳಗೆ ಅಸಮಾಧಾನ ಸ್ಫೋಟಗೊಂಡಿದೆ. ದೆಹಲಿ ಮಟ್ಟದಲ್ಲಿ ನಡೀತಾ ಇರುವಂತಹ ಚರ್ಚೆಗಳು ಮತ್ತು ಸಂಪುಟ ವಿಸ್ತರಣೆಯ ಕಸರತ್ತುಗಳು ಆಡಳಿತಾರೂಢ ಪಕ್ಷದ ಒಳಗೇನೆ ಹೊಸ ರಾಜಕೀಯ ಸಮೀಕರಣ ಹಾಗೂ ಮುನಿಸಿಗೆ ಕಾರಣವಾಗಿದ್ದು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲೇನೆ ಭಿನ್ನಮತ ಸ್ಫೋಟಗೊಂಡಿರೋದು ಹಾಗೂ ಸಚಿವ ಸ್ಥಾನದ ಶಿಫಾರಸಿನ ವಿಚಾರದಲ್ಲಿ ಉಂಟಾಗಿರೋ ಗೊಂದಲಗಳು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಸಿದ್ದರಾಮಯ್ಯ ವಿರುದ್ಧ ಅಹಿಂದ ಶಾಸಕ ಸಚಿವರ ಬೇಸರ. ಸುರ್ಜೇವಾಲಾ ರಾಜ್ಯ ಭೇಟಿಯ ಬಳಿಕ ಬದಲಾಯಿತು ಚಿತ್ರಣ. ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದ ಸಿದ್ದರಾಮಯ್ಯ ಅವರ ಕೆಲವೊಂದಿಷ್ಟು ಆಪ್ತರು ತಮ್ಮ ಹೆಸರುಗಳನ್ನು ಹೈಕಮಾಂಡ್ ಮಟ್ಟದಲ್ಲಿ ಮಾಜಿ ಸಿಎಂ ಬಲವಾಗಿ ಶಿಫಾರಸು ಮಾಡಿದ್ರು ಅಂತ ನಂಬಿದ್ರು. ಆದರೆ 2 ದಿನಗಳ ಹಿಂದೆ ರಾಜ್ಯಕ್ಕೆ ಬಂದಿದ್ದ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕೆಲ ತೆರೆಮೆರೆಯ ಕಸರತ್ತುಗಳನ್ನು ನಡೆಸಿದರು. ಕೆಲ ನಾಯಕರ ಜೊತೆಗಿನ ಚರ್ಚೆ ಹಾಗೂ ಕಾಂಗ್ರೆಸ್ನಲ್ಲಿ ನಡೆದಂತಹ ಆಂತರಿಕ ಬೆಳವಣಿಗೆಗಳ ಪರಿಣಾಮವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಯಾರ ಹೆಸರುಗಳನ್ನು ಶಿಫಾರಸು ಮಾಡಿದ್ರು ಅನ್ನೋ ಪಟ್ಟಿಯನ್ನು ಬಹಿರಂಗವಾಗಿತ್ತು. ಹೀಗಾಗಿ ಅಸಮಾಧಾನ ಭುಗಿಲೆದ್ದಿದೆ. ತಮಗೆ ಸಿಗಬೇಕಾಗಿದ್ದಂತಹ ಅವಕಾಶ ಕೈತಪ್ಪಿದ ಅಸಮಾಧಾನದಲ್ಲಿ ಶಾಸಕರಿದ್ದಾರೆ. ತಮ್ಮ ಪರವಾಗಿ ಗಟ್ಟಿಯಾದಂತಹ ವಾದ ಮಂಡಿಸಿಲ್ಲ ಅಂತ ಮಾಜಿ ಸಿಎಂ ವಿರುದ್ಧವೇ ಇದೀಗ ಮುನಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಡೆಗಳಿಗೆಯಲ್ಲಿ ಕೂಡ ನಮ್ಮ ಗುರುಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣವರು ಕೂಡ ನನ್ನ ಕೈ ಬಿಟ್ಬಿಟ್ರು ಅನ್ನೋ ಒಂದು ನೋವು ಕೂಡ ನನಗಿದೆ. ನನ್ನ ನೋವು ಬಿಟ್ಟು ಅವರು ಆ ಮಳವಳ್ಳಿ ನರೇಂದ್ರ ಸ್ವಾಮಿ ಅವರಿಗೆ ಎಲ್ಲೋ ಒಂದು ಕಡೆ ಒತ್ತು ಕೊಟ್ರೆ ಅನ್ನೋ ಒಂದು ಭಾವನೆ ನನ್ನಲ್ಲಿದೆ. ಸಚಿವ ಸ್ಥಾನದ ಗೊಂದಲ ಮತ್ತು ತೀವ್ರ ಬೇಸರದ ಹಿನ್ನೆಲೆಯಲ್ಲಿ ಪ್ರಮುಖ ನಾಯಕರು ದೆಹಲಿಯ ಹೈಕಮಾಂಡ್ ನಾಯಕರ ಭೇಟಿಗಾಗಿ ಹೆಜ್ಜೆ ಹಾಕಿದ್ದಾರೆ. ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಪ್ರಮುಖ ವರಿಷ್ಠರನ್ನ ಭೇಟಿ ಮಾಡಿ ತಮ್ಮ ಅಳಲು ತೋಡಿಕೊಳ್ಳಲು ಕೆಲವೊಂದಿಷ್ಟು ನಾಯಕರು ದೆಹಲಿಗೆ ತೆರಳಿದ್ದಾರೆ. ಇದು ರಾಜ್ಯ ನಾಯಕತ್ವದ ಪಡಸಾಲೆಯಲ್ಲಿ ತಳಮಳ ಸೃಷ್ಟಿಸಿದೆ. ಎಚ್.ಸಿ. ಮಹದೇವಪ್ಪ ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ರಾಘವೇಂದ್ರ ಹಿಟ್ನಾಳ್ ಹೆಸರು ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಿಲ್ಲ ಅಂತ ಅಸಮಾಧಾನವನ್ನಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೇರೆ ಶಾಸಕರು ನಮ್ಮ ಹೆಸರು ಹೇಳಿದ್ದಾರೆ ಅಂತ ವಾದ ಮಂಡಿಸುತ್ತಿದ್ದಾರೆ. ಊಹೆ ಮಾಡಿಕೊಳ್ಳೋದು ಬೇಡ ಅಂತ ಮತ್ತೊಬ್ಬ ಆಪ್ತ ಎಎಸ್ ಪಣ್ಣಣ್ಣ ಹೇಳಿದ್ದಾರೆ. ಇಲ್ಲ ಸಿದ್ದರಾಮಯ್ಯನವರು ಖಂಡಿತವಾಗಿ ನನ್ನ ಹೆಸರು ಹೇಳಿದ್ದಾರೆ. ಅದರಿಂದ ನನಗೇನು ಅಂಥ ಸಂಶಯ ಏನಿಲ್ಲ. ನನಗೆ ಖಂಡಿತವಾಗಿ ಅವ್ರು ಹೇಳಿದ್ದಾರೆ, ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ಅವ್ರು ಹೇಳಿದ ತಕ್ಷಣ ಹಾಗೆ ಬಿಡಬೇಕು ಅಂತ ಇಲ್ಲ. ಅದನ್ನು ನಾನು ಹೇಳ್ತಾ ಇರೋದು. ಪಕ್ಷ ತನ್ನ ತೀರ್ಮಾನಗಳನ್ನು ತಗೋತದೆ. ಇವತ್ತು AICC ಅಧ್ಯಕ್ಷರಿದ್ದಾರೆ, ಅವರು ಇಲ್ಲಿಯವರೇ, ಕರ್ನಾಟಕದವರೇ. ಅವ್ರಿಗೂ ಇಲ್ಲಿದ್ದು ರಾಜಕಾರಣ ಗೊತ್ತಿದೆ. ಮತ್ತು ನಮ್ಮ ಜನರಲ್ ಸೆಕ್ರೆಟರಿ ಮತ್ತು ರಾಹುಲ್ ಗಾಂಧಿ ಅವರು ಖುದ್ದಾಗಿ ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಬಹುಶಃ ಇಷ್ಟು ಸಕ್ರಿಯವಾಗಿ ಅವರು ಭಾಗವಹಿಸಿರುವಂಥದ್ದು ಇದನ್ನೇ ನಾವು ನೋಡ್ತಾ ಇರೋದು. ಅದರಿಂದ ಅವ್ರ ತೀರ್ಮಾನಗಳು ಅವರು ಕೊನೆಗೆ ಯಾವ ಕಾರಣಕ್ಕೆ ಅವ್ರು ತೀರ್ಮಾನ ತಗೊಂಡಿದ್ದಾರೆ ಅದನ್ನು ನಾವು ಊಹೆ ಮಾಡಿಕೊಂಡು ಅದನ್ನು ವಿರೋಧ ಮಾಡ್ಕೊಂಡು ಕೂತ್ಕೋಬೋದು. ಆದರೆ ಅವರು ಯಾವ ಸ್ಥಾನಗಳಲ್ಲಿದ್ದಾರೆ, ತೀರ್ಮಾನ ಮಾಡೋ ಸ್ಥಾನದಲ್ಲಿ ಯಾರಿದ್ದಾರೆ, ಅವ್ರು ಕೊಟ್ಟಂಥದ್ದು ಇದು ತೀರ್ಪಿನಂತೆ. ಈಗ ನಾವು ನ್ಯಾಯವಾದಿಗಳಾಗಿ ನಾವು ಬೇಕಾದಷ್ಟು ವಾದ ಮಾಡ್ಬೋದು, ಕೊನೆಗೆ ತೀರ್ಪು ಕೊಡೋದು ನ್ಯಾಯಮೂರ್ತಿ. ಅದು ಕೊಟ್ಟಾಗ ಸ್ವೀಕಾರ ಮಾಡ್ಕೊಬೇಕು. ಇದರಲ್ಲಿ ಅಪೀಲ್ ಏನಿಲ್ಲ. ಅಧಿಕಾರ ಹಂಚಿಕೆ ಸೂತ್ರ ಜಾರಿಯಾಗುವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಪರ ಸತೀಶ್ ಜಾರಕಿಹೊಳಿ ನಿಂತಿಲ್ಲ ಎಂಬ ವಾದ ರಾಜಕೀಯ ವಲಯದಲ್ಲಿದೆ. ಜಮೀರ್ ಅಹಮದ್ ಹಾಗೂ ಸಿದ್ದರಾಮಯ್ಯ ನಡುವಿನ ಸಂಬಂಧದಲ್ಲಿ ಬಿರುಕು ಸೃಷ್ಟಿಯಾಗಿದೆ. ಇದೀಗ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ತಮ್ಮ ಹೆಸರು ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಿಲ್ಲ ಅಂತ ಎಚ್.ಸಿ. ಮಹದೇವಪ್ಪ, ರಾಘವೇಂದ್ರ ಹಿಟ್ನಾಳ್ ಬೇಸರವನ್ನು ಹೊರಹಾಕಿದ್ದಾರೆ. ಇಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿದ್ದ ಸಿದ್ದರಾಮಯ್ಯ ಆಪ್ತರಲ್ಲಿ ಇದ್ದಕ್ಕಿದ್ದಂತೆ ಅಸಮಾಧಾನದ ಪರ್ವ ಎದ್ದಿರುವ ಬಗ್ಗೆ ಚರ್ಚೆಗಳು ನಡೀತಾ ಇವೆ. ಇವೆಲ್ಲವೂ ಕೂಡ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಭೆಯ ಬಳಿಕ ಶುರುವಾಗಿದೆ ಎಂಬ ಟಾಕ್ ಕೈಪಡಿಯಲ್ಲಿ ಜೋರಾಗಿದೆ. ಒಟ್ಟಾರೆಯಾಗಿ ಕ್ಯಾಬಿನೆಟ್ ವಿಸ್ತರಣೆಯ ಗೊಂದಲಗಳು ಮತ್ತು ಆಕಾಂಕ್ಷಿಗಳ ನಿರೀಕ್ಷೆಗಳು ಉಂಟು ಮಾಡಿರುವಂತಹ ತಿಕ್ಕಾಟವು ಅಹಿಂದ ಬಣದ ಒಗ್ಗಟ್ಟಿಗೆ ಸವಾಲಾಗಿ ಪರಿಣಮಿಸಿದೆ. ಹೈಕಮಾಂಡ್ ಹಸ್ತಕ್ಷೇಪದ ಮೂಲಕ ಇನ್ನು ಈ ಭಿನ್ನಮತವನ್ನು ಹೇಗೆ ಶಮನಗೊಳಿಸಲಿದೆ ಮತ್ತು ಅಸಮಾಧಾನಿತರನ್ನು ಹೇಗೆ ಸಮಾಧಾನಪಡಿಸಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ.